So hi KCT aspirants. So ಇವತ್ತಿನ ವಿಡಿಯೋಲಿ ವಿಲ್ ಬಿ ಸ್ಪೀಕಿಂಗ್ ಅಬೌಟ್ ದ ಎಕ್ಸಾಮ್ ರಿಸಲ್ಟ್ ಡೇಟ್ ಮತ್ತು ನಿಮ್ಮ ಸೆಕೆಂಡ್ ಎಕ್ಸಾಮ್ ಹಾಗೂ ವಿಲ್ ದ ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ KCT 2026. ಸೊ ಫೈನಲ್ ನಿಮ್ಮ ರಿಸಲ್ಟ್ ಡೇಟ್ ಅನೌನ್ಸ್ ಆಗಿದೆ. ಇಟ್ಸ್ ಆನ್ 7th April. ಲೈಕ್ ಎಜುಕೇಷನ್ ಕಮ್ಯುನಿಟಿ ಹ್ಯಾವ್ ಆಲ್ರೆಡಿ ಅನೌನ್ಸ್ ದ ಡೇಟ್. ಇದು ದೇರ್ ಮೇ ಬಿ ಚೇಂಜಸ್ ಬಿಕಾಸ್ ಇಫ್ ದ ರಿವ್ಯಾಲ್ಯೂಯೇಷನ್ ಬಿಕಮ್ಸ್ ಟೂ ಫಾಸ್ಟ್ ಇಟ್ ಮೇ ಬಿ ಪ್ರಿಪೋನ್ ಅಥವಾ ನಿಮ್ಮ ರಿವ್ಯಾಲ್ಯೂಯೇಷನ್ ಲೇಟ್ ಆದರೆ ಇಟ್ ಮೇ ಬಿ ಪೋಸ್ಟ್ಪೋನ್. ಸೊ ಅದು ನಿಮ್ಮ ಸ್ವಲ್ಪ ದಿನ ಗೊತ್ತಾಗ್ತದೆ. ಲೈಕ್ ಮೋಸ್ಟ್ ಆಫ್ ದ ಟೈಮ್ ಸೇಮ್ ಡೇಟ್ಗೆ ರಿಸಲ್ಟ್ ಆಗ್ತದೆ, ಬಟ್ ದೇರ್ ಮೇ ಬಿ ಸಮ್ ಚೇಂಜಸ್. ಅದಾದ್ಮೇಲೆ ಸ್ವಲ್ಪ ಒಂದು 3 to 4 days ಆದ್ಮೇಲೆ ನಿಮ್ಮ ರಿವ್ಯಾಲ್ಯೂಯೇಷನ್ಗೆ ಇದು ಬಿಡ್ತಾರೆ, ಏನೋ ಅಪ್ಲಿಕೇಶನ್ ಬಿಡ್ತಾರೆ. ಅಪ್ಲಿಕೇಶನ್ ಹಾಕಿ ಅಂದ್ರೆ ನಿಮಗೆ ಲೈಕ್ ಇಫ್ ಯು ಹ್ಯಾವ್ ಕಾನ್ಫಿಡೆನ್ಸ್ ದಟ್ ಯು ಕ್ಯಾನ್ ಗೆಟ್ ಮೋರ್ ಮಾರ್ಕ್ಸ್, ಲೈಕ್ 4 to 5 marks ಸಿಗುವ ಕಾನ್ಫಿಡೆನ್ಸ್ ಇದ್ರೆ ಹಾಕಿ. Otherwise you can go with the second exam, because lot many of my comments are filled with will the second exam marks will be considered for KCT. So from last 2 years ಇದು ಸಿಸ್ಟಮ್ ಬಂದಿತ್ತು, ಅಂದ್ರೆ 3 exam ಸಿಸ್ಟಮ್ ಬಂದಿತ್ತು, and from last 2 years also the second exam marks are considered. So ಏನ್ ಮಾಡಿ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ KCT ಆದ ಮೇಲೆ ಸೆಕೆಂಡ್ ಎಕ್ಸಾಮ್ ಇರ್ತದೆ, ಲೈಕ್ ವಿದಿನ್ ಫ್ಯೂ ಡೇಸ್ ಇದಿರ್ತದೆ. ಬಟ್ ದ ಥಿಂಗ್ ಈಸ್, ನಿಮಗೆ ಸೆಕೆಂಡ್ ಎಕ್ಸಾಮ್ ನ ಟೈಮಲ್ಲಿ ರಿವ್ಯಾಲ್ಯೂಯೇಷನ್ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅದರ ನಿಮ್ಮ ಸೆಕೆಂಡ್ ಎಕ್ಸಾಮ್ ನ ರಿವ್ಯಾಲ್ಯೂಯೇಷನ್ ಟೈಮ್ ನ ಮುಂಚೆ ನಿಮ್ಮ ಸಿಟಿ ರಿಸಲ್ಟ್ ಬಂದಿದೆ. ಸೆಕೆಂಡ್ ಎಕ್ಸಾಮ್ ನ ರಿಸಲ್ಟ್ ಬಂದ 4 to 5 days ಅಲ್ಲಿ ರಿಸಲ್ಟ್ ಬಂದಿರ್ತದೆ. ಸೊ ನಿಮಗೆ ರಿವ್ಯಾಲ್ಯೂಯೇಷನ್ ಹಾಕುವ ಚಾನ್ಸ್ ಇಲ್ಲ. ಸೊ ನೀವು ಆ ಎಕ್ಸಾಮ್ ಅಲ್ಲಿ ಯು ಶುಡ್ ಸ್ಕೋರ್ ಗುಡ್. ಸೆಕೆಂಡ್ ಎಕ್ಸಾಮ್ ಅಲ್ಲಿ ಯು ಶುಡ್ ಸ್ಕೋರ್ ಗುಡ್. ಲೈಕ್ ಲಾಸ್ಟ್ ಟೈಮ್ ದ ಹೆಡ್ ಆಫ್ KE ಅನೌನ್ಸ್ ಮಾಡಿದ್ರು ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಕನ್ಸಿಡರ್ ಮಾಡ್ತೇವೆ ಅಂತ. ಈ ಸತಿ ಏನು ಹಾಗೆ ರಿಸಲ್ಟ್ ಮಾಡಿಲ್ಲ, ಬಟ್ ಮೋಸ್ಟ್ ಆಫ್ ದ ಥಿಂಗ್ ಅದು ಕನ್ಸಿಡರ್ ಆಗ್ತದೆ. ನೀವು ಟೆನ್ಷನ್ ತಗೊಳ್ಬೇಡಿ. ಲೈಕ್ ಯು ಡೂ ಗುಡ್ ಇನ್ ಯುವರ್ CET, ಡೂ ಗುಡ್ ಪ್ರಿಪರೇಷನ್, ಪ್ರಿಯೋರಿಟಿ ಆಗಿ ಹೋಗಿ ಟೆಸ್ಟ್ ಕೊಡಿ, ಎಲ್ಲ ಮಾಡಿ. ಎಕ್ಸಾಮ್ ಬರ್ತಿದೆ, ಲಾಸ್ಟ್ 30 to 40 days ಲೆಫ್ಟ್. ಡೋಂಟ್ ವರಿ, 30 days ರೋಡ್ ಮ್ಯಾಪ್ಸ್ ನಾನು ಮಾಡ್ತೇನೆ ಬೇಗದಲ್ಲಿ. ಸೊ ಸಿಗೋ, ಇದಾಗಿತ್ತು ಈ ವಿಡಿಯೋ. ಡೋಂಟ್ ವರಿ ಅಬೌಟ್ ಯುವರ್ ರಿಸಲ್ಟ್. ಟ್ರೈ ಟು ಕಾಮ್ ಆಗಿರಿ, ಟೆನ್ಷನ್ ಮಾಡಬೇಡಿ. ಅದರಿಂದ ನೀವು ಟೆನ್ಷನ್ ಮಾಡ್ಕೊಂಡು ನಿಮ್ಮ CET ಅನ್ನು ಹಾಳು ಮಾಡ್ಕೊಳ್ಬೇಡಿ. ಟ್ರೈ ಟು ಸ್ಕೋರ್ ಗುಡ್ ಇನ್ ಸೆಕೆಂಡ್ ಎಕ್ಸಾಮ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದಾನೆ. ನಿಮಗೆ ರಿಸಲ್ಟ್ ನ ಬಗ್ಗೆ ಟೆನ್ಷನ್ ಇದೆಯಾ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬೈ ಬೈ.